ದಯವಿಟ್ಟು ಇದನ್ನ ತುಂಬಾ ಗಮನವಿಟ್ಟು ಕೇಳಿ. ಬಿಕಾಸ್ ಆಫ್ ಇಟ್ಸ್ ಇಂಜೂರಿಯಸ್ ಟು ಯುವರ್ ಮೈಂಡ್. ನೆನ್ಪಿರ್ಲಿ. ಹೌದು ಸ್ನೇಹಿತರೆ, ಇನ್ನೊಂದು 50 ದಿನ ಅಂದ್ರೆ 1-2 ತಿಂಗಳು ಯಾರ ಮಾತನ್ನ ಒಮ್ಮೆಗೆ ನಂಬೋದಕ್ಕೆ ಹೋಗ್ಲೇಬೇಡಿ. ಯಾರು ಏನೇ ಹೇಳಿದ್ರು ಚೂರು ಅನುಮಾನದಿಂದಲೇ ವಿಮರ್ಶೆ ಮಾಡೋಣ. ಯಾರ ಮಾತನ್ನು ಕೂಡ ಪೂರ್ಣವಾಗಿ ನಂಬೋದಕ್ಕೆ ಹೋಗ್ದಿರೋಣ. ಯಾಕಂದ್ರೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಕೈಲಾಗದವರು ಮೈ ಪರಿಚಿಕೊಂಡ್ರು ಅನ್ನೋ ಹಾಗೆ ಮೋದಿಯವರ ವಿರೋಧಿಗಳು ಟೂಲ್ ಕಿಟ್ ರೆಡಿ ಮಾಡ್ಕೊಂಡಿರ್ತಾರೆ. ಮೋದಿಜಿ ಅವರ ವಿರುದ್ಧ ಯಾವ ರೀತಿಯ ಷಡ್ಯಂತರ ಮಾಡೋದಕ್ಕೂ ಹೇಸದ ಜನ ಇವರು. ಅದಕ್ಕಾಗಿ ಸಮಾಧಾನದಿಂದ ಇದ್ದು ವಿರೋಧಿಗಳ ಹುನ್ನಾರಗಳನ್ನ ಸೋಲಿಸೋಣ. ಎಲ್ಲವನ್ನ ಸಮಾಧಾನದಿಂದ ನೋಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೋದಿಜಿ ಅವರನ್ನ ಬೆಂಬಲಿಸೋಣ.